ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಯೂಟ್ಯೂಬ್ ಚಾನಲ್. ಇದು ನನ್ನ ಇವತ್ತಿನ ವ್ಲಾಗ್. ಸ್ಪೆಷಲ್ ಕ್ಯಾಪ್ಸಿಕಮ್ ಬಾತ್. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಈರುಳ್ಳಿ, ಹಾಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕಲರ್ ಬ್ರೌನ್ ಸ್ವಲ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಘಮ 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 ಅಂತ ಅಲ್ಲಾಡ್ಸಿ ಈಗ ಬಿಡಿ, ಹಸಿ ವಾಸನೆ ಹೋಗೋವರು. ಈಗ ಸ್ವಲ್ಪ ಚಿಕನ್ ಹಾಕೋಣ. ಈಗ ಸ್ವಲ್ಪ ಬಾಡಿಸ್ಕೊಳ್ಳಿ. ಒಂದು 2 ನಿಮಿಷ ಬಿಟ್ಟು ಮತ್ತೆ ಟೊಮೆಟೊ ಹಾಕೋಣ. ಈಗ ಸ್ವಲ್ಪ ಅರಿಶಿನ ಹಾಕೋಣ, ಚೂರು ಉಪ್ಪು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಹಾಕೋಣ. ಇದು ಗೊಜ್ಜು ಥರ ಆಗುತ್ತೆ, ತುಂಬ ಬೇಗನೂ ಆಗುತ್ತೆ, ಬೇಗನೂ ಮಾಡ್ಬೋದು. ಕ್ಯಾಪ್ಸಿಕಮು ಮತ್ತು ಟೊಮೊಟೊನ ಚೆನ್ನಾಗಿ ಬೇಯಬೇಕು. ಸ್ವಲ್ಪ 5 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಇನ್ನೊಂದು 2 ನಿಮಿಷ ಬೇಯಿಸೋಣ. ಹುಳಿ ಹಾಕೋಣ. ಪುಡಿ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮುಚ್ಚಿಟ್ಟು ಬೇಯಿಸೋಣ. ವಾಂಗಿಬಾತ್ ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾವು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ವಿ. ಎಣ್ಣೆ ಬಿಟ್ಟೈತೆ ಅಲ್ವಾ, ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗೊಜ್ಜು ರೆಡಿ. ಗೊಜ್ಜು ರೆಡಿಯಾಗಿದೆ. ಒಂದ್ಸಲ ಟೇಸ್ಟ್ ನೋಡಿ, ಉಪ್ಪು ಖಾರ ಬೇಕಾ ಅಂತ ನೋಡಿ ಕೇಳಿಯವರೇ, ಕರೆಕ್ಟಾಗಿದೆಯಂತೆ. ಮೇಡಮ್ ಒಂದು ಸ್ಮೈಲ್ ಮಾಡ್ತಿದ್ದಾರೆ. ಚಾಕಿ ಕಲಿಸ್ಕೊಳ್ಳೋಣ ಅನ್ನಕ್ಕೆ. ಉಪ್ಪು ಹಾಕ್ಕೊಂಡಿದ್ದೀವಿ. ಕ್ಯಾಪ್ಸಿಕಮ್ ಬಾತ್ ರೆಡಿ. ಇವತ್ತು ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಗಂಡನ ಕಾಲು ತೊಳಿಬೇಕು ಅಂತ ಅಮ್ಮ ಹೇಳಿದ್ರು. ಅಷ್ಟರಲ್ಲಿ ಹಬ್ಬಿಗೆ ಹಿಂಗೆ ರೆಡಿಯಾಗಿ ಬನ್ನಿ, ನಾನು ಪೂಜೆ ಮಾಡಿರ್ತೀನಿ ಅಂತ ಹೇಳಿ ಅವರು ಕೆಳಗೆ ಬಂದರು ರೆಡಿಯಾಗಿ. ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಕಾಲು ತೊಳೆದು ಇದೆಲ್ಲ ಮಾಡಬೇಕಾ ಅಂತೆಲ್ಲ ಅಂತಾಯಿದ್ರು. ಅಷ್ಟರಲ್ಲಿ ನಾವು ಇವೆಲ್ಲ ಮಾಡಲೇಬೇಕು ಅಂತ ಹೇಳಿ, ಅದಾದಮೇಲೆ ಸರಿ ಇವತ್ತು ಅಮಾವಾಸ್ಯೆ ಇದೆ, ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಅಷ್ಟಲೇ ಪೂಜೆ ಮಾಡಿಬಿಡ್ತೀನಿ ರೀ ನಿಮಗೆ ಅಂತ ಹೇಳಿ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ದೇವಸ್ಥಾನದ ಹತ್ರ ಬಂದಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ರಶ್ ಇತ್ತು, ಕಾಲು ಹಾಕಕ್ಕೆ ಜಾಗ ಇರಲಿಲ್ಲ. ಆಮೇಲೆ ಈ ಸೈಡ್ ಬಂದ್ವಿ, ಸ್ವಲ್ಪ ಜಾಗ ಸಿಕ್ತು. ಅಲ್ಲೊಂದು 5 ನಿಮಿಷ ನಿಂತ್ಕೊಂಡು ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಅಷ್ಟರಲ್ಲಿ ಅಲ್ಲೊಬ್ಬರು ಡೈರೆಕ್ಟ್ರು ಸಿಕ್ಕಿದ್ರು. ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಹಬ್ಬಿನ ಕರ್ಕೊಂಡು ಹೋದೆ. ಅಷ್ಟರಲ್ಲೆಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಎಲ್ಲ ಒಂದು ಕಡೆಯಿಂದ ವಿಡಿಯೋ ಮಾಡಿಕೊಂಡು ಬಂದ್ವಿ ಒಳಗೆ. ಸಾರಿ, ಅದಕ್ಕೆ ಫೋಟೋ ಮತ್ತು ವಿಡಿಯೋ ತೆಗಿಯೋಗಿಲ್ಲ, ಸೊ ಅದರಿಂದ ನಾವು ಅದನ್ನು ತೆಗಿಲಿಲ್ಲ. ಜಸ್ಟ್ ಔಟ್ಸೈಡ್ ಮಾತ್ರ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಈಚೆ ಬಂದು ಒಂದು 5 ನಿಮಿಷ ಕುಂತಿದ್ದು. ಆಮೇಲೆ ನಾವಿಬ್ಬರು ಒಂದು ಫೋಟೋ ತಗೊಂಡು ಅಲ್ಲಿಂದ ಹೊರಟ್ವಿ. ಇದು ನನ್ನ ಇವತ್ತಿನ ವ್ಲಾಗ್.
ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.